ಮೀಟಿಂಗಲ್ಲಿ ಬಂದಂಥ ಕೆಲವೊಂದು ಮುಸ್ಲಿಂ ಮುಖಂಡರಿಗೆ ನೀನು ಗೆರವಾಗುವಂಥ ಕೆಲಸ ಮಾಡೋರು ತಲಾಟೆ ತಗೊಳ್ಳೋಂಥ ಕೆಲಸ ಆಯ್ತು ಸರ್ ಎಲ್ಲಿ ಅಂಜುಮನ್ ಕಮಿಟಿ ನೋಡು, ಅವ್ರ ಇಂಟರ್ನಲ್ ಅದು, ಅವ್ರ ಇಂಟರ್ನಲ್ ಪಾಲಿಟಿಕ್ಸು. ಅದರಲ್ಲಿ ಮುಖ್ಯವಾಗಿ ದಾದು ಸೇಟು ತಂಜೀಮ್ದು ಎಲೆಕ್ಷನ್ ನಡೀತು, ಅದ್ರಾಗ ಯಾರ್ಯಾರು ಗೆದ್ದಾರ ಏನಿಲ್ಲ, ಅದು ವೈಯಕ್ತಿಕ ವಿಚಾರಗಳು. ಅದ್ರ ಬಗ್ಗೆ ನಾನು ತಲೆ ಹಾಕಲ್ಲ, ತಲೆ ಹಾಕೋದು ಇಲ್ಲ, ಹಾಕಲು ಬಾರದು. ಹಾಂ, ಯಾವುದು ಅದರಲ್ಲಿ ಎಲೆಕ್ಷನ್ನಾಗ ದಾದು ಸೇಟ್ ಕಡೆ ಗೆದ್ದರು, ಇವ್ರು ಸೋತರು, ಅವೆಲ್ಲ ಇದಾವೆ. ಅದಕ್ಕೆ ಅವನ್ನೆಲ್ಲ ಯಾಕೆ ನಾವು ಯಾಕೆ ಮಾತಾಡಬೇಕು? ಏನಂದರೆ ಅಂದ್ರೆ ಕೆಲವೊಬ್ರು ಮೊನ್ನೆ ಗಲಾಟೆ ಮಾಡಿದಾಗ ಕೆಲವೊಬ್ರು ನಿಮ್ಮ ಪಕ್ಷದವರೇ ಅಲ್ಲ ಅಂತ ಹೇಳಿದ್ರಲ್ಲ ಸರ್? ಹೌದು, ಸ್ವಲ್ಪ ಜನ ನಮ್ಮ ಪಕ್ಷದವರಲ್ಲ. ಈಗ ದಳದಿಂದ ಬಂದಾರ ಅದಾರ, ದಳದಾಗ ಮಾಡ್ದಾರ ಅದಾರ. ನಮ್ಮ ಪಕ್ಷದವ್ರು ಯಾರು ಅಂತಾರೆ, ಯಾರು ಕಾಣಲಿಲ್ಲಪ್ಪ ನಮ್ಮ ಪಕ್ಷದವರು. ಅದು ಇರ್ಬೋದು, ಹೇಳಕ್ಕೆ ಬರಲ್ಲ. ಯಾಕಂದರೆ ಹಿಂದೆ ಮುಂಚೆ ನಿಂತ್ಕೊಂಡು ಮಾಡ್ತಿದ್ರು, ಈ ಸತಿ ಓಪನ್ ಆಗಿ ಮಾಡಿರ್ಬೋದು, ಒಂದು ಸ್ವಲ್ಪ ಪವರ್ ಬಂದಿರ್ಬೋದು. ಸರ್, ಮುಸ್ಲಿಂ ಮುಖಂಡರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ನೋಡಪ್ಪ, ನಾವೇನು ಬೇಡ ಅಂತಿಲ್ಲ. ಕೊಟ್ಟರು ಸಂತೋಷ, ಕೊಡಲಿಲ್ದರೂ ಸಂತೋಷ. ಗೆಲ್ಲ ಕ್ಯಾಂಡಿಡೇಟ್ ಬೇಕು ನಮಗೆ, ಅಷ್ಟೇ. ಗೆಲ್ಲಬೇಕು, ಪಕ್ಷ ಗೆಲ್ಲಬೇಕು, ಆ ರೀತಿ. ಮೊನ್ನೆ ನಡೆದ ಸಭೆಯಲ್ಲೂ ಹೇಳಿದ್ರಿ ಸರ್, ನಾವು ಸ್ನೇಹಿತರು ಈ ವಚನದಲ್ಲಿ ಅವಾಗ ಮಾತಾಡ್ತೀವಿ ಅದ್ರ ಬಗ್ಗೆ. ಈಗ ಉದಾಹರಣೆಪ್ಪ, ಈಗ ನೀವು ಇವ್ರನ್ನ ಕೇಳಿದ್ರಿ, ಯಾರಿಗೆ BJP ಯತ್ನಾಳು ನಾನು ಸ್ನೇಹಿತರು ಬಿಡ ಒಂದೇನು ಅಂದೆ. ಅಂದ್ರೆ ಹಂಗೆ ಅಂದಿದ್ದು ಕೂಡ ಏಕವಚನ ಅನ್ನೋದು. ಈಗ ದಾವಣಗೆರೆ ಭಾಷೆನೇ ಹಂಗೈತಪ್ಪ, ಜವಾರಿ ಭಾಷೆ ಐತಿ. ಈಗ ಪಾಪ ಮೊನ್ನೆ ದಿವಸ ನನಗೂ ಮದುವೆ ಕರೆದ್ರು, ಯಾರು ಯತ್ನಾಳೆ. ಅದು ಬೇರೆ, ಪಾರ್ಟಿ ವಿಚಾರ ಬೇರೆ. ಸರ್, ಒಂದು ವಿಚಾರ ಅಲ್ಲಿ ಏನಾಯ್ತಂದ್ರೆ ಗದ್ದಲದಲ್ಲಿ 500 ರೂಪಾಯಿ ಕೊಟ್ಟರೆ ನೀವು ನಮಗೆ ಓಟ್ ಹಾಕ್ತೀರಿ ಅನ್ನೋ ಒಂದು ಮಾತನ್ನು ಸುಳ್ಳು ಯಾರೂ ಮಾತಾಡಿಲ್ಲ. ನಾನು ಅದನ್ನು ನೀವು ಹೇಳಿದ ವಾಟ್ಸಪ್ನಾಗ ನೋಡಿದೆ. ಇವೆಲ್ಲ ಆಗಲೇ ಹೇಳಿದ್ರಲ್ಲ, ಅದು ಅಲ್ಲ ಏನೋ ಹೇಳಿದ್ರಲ್ಲ ಅವ್ರು. ಸುಮ್ಮನೆ ಪಾಪ ಅವ್ರ ಮ್ಯಾಗ ಯಾಕೆ ಹೇಳ್ತೀರಿ? ಈಗ ಇಲ್ಲಿ ಜೊತೆಗೆ ಅದಾರಪ್ಪ, ಈಗ ಗಣೇಶ್ ಅದನ್ನ, ಗಣೇಶ್ ಹಂಗ ಅಂದ್ರೆ